ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಪುರಂದರದಾಸರ ಒಂದು ಕೀರ್ತನೆಯನ್ನು ನಿಮ್ಗೆ ಕೇಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ಪಾಪವ ಮಾಡಿದ್ದೇ ಸಾಕು, ಸೃಷ್ಟೀಶ ನೀಯನ್ನು ಉದ್ಧರಿಸಬೇಕು ಅನ್ನುವಂಥ ಗೀತೆ. ಹೌದಲ್ವಾ? ನಾವು ಇಷ್ಟೆಲ್ಲ ಪಾಪಕರ್ಮಗಳನ್ನ ಮಾಡಿಬಿಟ್ಟಿರ್ತೀವಿ. ನಮಗೆ ಗೊತ್ತಿಲ್ಲದೆಲ್ಲೋ ಅನೇಕ ಸಂದರ್ಭಗಳಲ್ಲಿ ನಾವು ಹಲವಾರು ತಪ್ಪುಗಳನ್ನ ಮಾಡಿಬಿಟ್ಟಿರ್ತೀವಿ. ಆ ತಪ್ಪುಗಳನ್ನ ನಾವು ಪರಿಹರಿಸಿ ನಾವು ಮುಂದೆ ಇನ್ನು ಉಳಿದ ದಿನಗಳಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ನಡೆಸೋದಕ್ಕೆ ಅವಕಾಶ ಮಾಡಿಕೊಡಪ್ಪ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ಳೋದೊಂದೇ ಪರಿಹಾರ. ತಪ್ಪಿಗೆ ಪ್ರಾಯಶ್ಚಿತ್ತವೇ ಒಂದು ಪರಿಹಾರ ಅಂತ ಹೇಳ್ತಾ ಈ ಪುರಂದರದಾಸರು ಬರೆದಿರುವಂಥ ಗೀತೆಯನ್ನು ಕೇಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಬಂಧುಗಳೇ, ಇವತ್ತು ಯೋಗಿನಿ ಏಕಾದಶಿ ಕೂಡ ನಮ್ಮ ಹಲವಾರು ಪಾಪಗಳಿಗೆ ಪರಿಹಾರ ಕೊಡುವಂಥ ಒಂದು ವ್ರತ ಅಂತ ಹೇಳ್ತಾರೆ. ಜೊತೆಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಾನಿಲಗಳು ಒಂದು ದಿನ ಉಪವಾಸ ಮಾಡೋದ್ರ ಮೂಲಕ ಅದೆಲ್ಲ ದೇಹದಿಂದ ಹೊರಗಡೆ ಹೋಗೋದಕ್ಕೆ ಕೂಡ ಒಂದು ಅವಕಾಶ ಆಗುತ್ತೆ. ವೈಜ್ಞಾನಿಕ ದೃಷ್ಟಿಕೋನದಿಂದನೂ ಕೂಡ ಈ ಉಪವಾಸ ತುಂಬ ಶ್ರೇಯಸ್ಕರವಾದದ್ದು. ಹಾಗಾಗಿ ಏಕಾದಶಿ ವ್ರತಾಚರಣೆಯನ್ನು ಎಲ್ಲರೂ ಪಾಲಿಸಿ ಅಂತ ಕೋರ್ಕೊಳ್ತಾ ಈಗ ಹಾಡಿಗೆ ಹೋಗೋಣ. ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು, ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ, ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ, ಪುರಂದರ ವಿಠಲ. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಒಡಲ ಕಿಚ್ಚಿಗೆ ಪರರ ಕಡು ನೋಯಿಸಿದೆ ಕೃಷ್ಣ, ಕೊಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡ ಹಾಗೆ ಮಾಡಿದೆ. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸ್ನಾನ ಸಂಧ್ಯಾದಿಗಳ ಮಾಡದಲೇ ಮೈಗೆಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ. ಸ್ನಾನ ಸಂಧ್ಯಾದಿಗಳ ಮಾಡದಲೇ ಮೈಗಟ್ಟೆ, ಜ್ಞಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ.
ಏನು ಪೇಳಲಿ ಪರರ ಮಾನಿನಿಗೆ ಮನಸಿಟ್ಟೆ ಶ್ವಾದಾಸೂಕರನಂತೆ ಹೊರೆದೇ ಗೊಟ್ಟೆ. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ವ್ರತನೇಮ ಉಪವಾಸ ಒಂದು ದಿನ ಮಾಡಿಲ್ಲ, ಅತಿಥಿಗಳಿಗನ್ನವನ್ನು ನೀಡಲಿಲ್ಲ. ವ್ರತನೇಮ ಉಪವಾಸ ಒಂದು ದಿನ ಮಾಡಿಲ್ಲ, ಅತಿಥಿಗಳಿಗನ್ನವನ್ನು ನೀಡಲಿಲ್ಲ. ಶ್ರುತಿಶಾಸ್ತ್ರ ಪುರಾಣ ಕಥೆಗಳನ್ನು ಕೇಳಲಿಲ್ಲ, ವ್ಯರ್ಥವಾಗಿ ಬಹು ಕಾಲ ಕಳೆದೇನಲ್ಲ. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ತಂದೆ ತಾಯಿಯ ಸೇವೆಯನ್ನೊಂದು ದಿನ ಮಾಡಿಲ್ಲ, ಮಂದಾಭಾಗ್ಯಕ್ಕೆ ಭವಣೆ ತಪ್ಪಲಿಲ್ಲ. ತಂದೆ ತಾಯಿಯ ಸೇವೆಯನ್ನೊಂದು ದಿನ ಮಾಡಿಲ್ಲ, ಮಂದಾಭಾಗ್ಯಕ್ಕೆ ಭವಣೆ ತಪ್ಪಲಿಲ್ಲ. ಹಿಂದೆ ಮಾಡಿದ ದೋಷ ಒಂದುಳಿಯದೆ ಅರುಹಿದನು, ತಂದೆ ಪುರಂದರ ವಿಠಲ ಹಿಂದೆನ್ನ ಸಲಹೋ. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಹಿಂದೆ ಮಾಡಿದ ದೋಷ ಒಂದುಳಿಯದೆ ಅರುಹಿದನು, ಹಿಂದೆ ಮಾಡಿದ ದೋಷ ಒಂದುಳಿಯದೆ ಅರುಹಿದನು. ತಂದೆ ಪುರಂದರ ವಿಠಲ ಬಂದೆನ್ನ ಸಲಹೋ, ತಂದೆ ಪುರಂದರ ವಿಠಲ ಬಂದೆನ್ನ ಸಲಹೋ. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು. ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು, ಇಷ್ಟು ಪಾಪವ ಮಾಡಿದ್ದೆ ಸಾಕು. ಸೃಷ್ಟೀಶ ನೀಯನ್ನ ಉದ್ಧರಿಸಬೇಕು, ಉದ್ಧರಿಸಬೇಕು.